ನಮಸ್ಕಾರ. ಮತ್ತೇನೋ ಆರಾಮದೇನೋ? ಆರಾಮದೇನ್ ಸರ್, ನೀವ್ ಆರಾಮದಿರಾ ಸರ್? ಹಾ ಆರಾಮದೇನಿ. ಮತ್ತೇನೋ ಸ್ಟಡಿ ಎಲ್ಲ ಚೆನ್ನಾಗಿ ನಡೆದತ್ತಾ? ಹಾ ಫೈನ್ ಫೈನ್ ಸರ್, ಚಲೋ ನಡೆದೈತೆ ಸರ್. ಓಕೆ. ನಂಗೂ ಒಂದು ಟ್ಯಾಲೆಂಟ್ ಇದೆ ಸರ್. ನನ್ನ ಟ್ಯಾಲೆಂಟ್ ಬಗ್ಗೆ ಕಂಡಮ್ ಮಾಡಬೇಡಿ. ಏನ್ ಪ್ರಶ್ನೆ ಕೇಳ್ತಿರೋ ಕೇಳಿ. ಪ್ರಶ್ನೆ ಅಲ್ಲ ಕಣೋ, ಪ್ರಬಂಧ ಬರೀಬೇಕು. ಬರೀತ್ಯಾ? ಬರೀತೀನಿ ಸರ್, ಕೇಳಿ. ಯಾವ ವಿಷಯದ ಬಗ್ಗೆ ಕೊಟ್ರು ಪ್ರಬಂಧ ಬರೀತ್ಯಾ? ಯಾವ ವಿಷಯದ ಬಗ್ಗೆ ಪ್ರಬಂಧ ಕೊಟ್ಟರು ಬರೀತೀನಿ. ಒಂದು ಕೆಲಸ ಮಾಡೋ ನೀನು ಹಂಗಿದ್ರೆ, ಈ ಹಸು ಹಸು ಅನ್ನೋ ಟಾಪಿಕ್ ಕೊಟ್ರೆ ಏನಂತ ಪ್ರಬಂಧ ಬರೀತೀಯ? ಹಾ ಹಾ ಅದು ಹಸು ಅನ್ನೋ ಟಾಪಿಕ್. ಹೌದು. ಅದ್ರ ಬಗ್ಗೆ ಪ್ರಬಂಧ ಏನ್ ಬರೀತೀಯ ಅಂತ ಹೇಳ್ಬೇಕು. ಹಾ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ದರೂ ಬೆಳ್ಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ. ಇರಪ್ಪ 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 ಸಾಕು 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 ಸಾಕು. ಶಬಾಷ್ ಕಣೋ, ಮೆಚ್ಚಿದೆ ನಿನ್ನ. ನಾನು ಅನ್ಕೊಂಡ್ರೆ ಇಷ್ಟು ದಡ್ಡ ಏನಲ್ಲ ಕಣೋ ನೀನು. ಹೌದು, ನಾನೇನೋ ಹಸು ಅನ್ನೋಂಥ ಹೆಸರು ಬಂದ್ಬಿಡ್ತು, ನೀನು ಸಡನ್ ಆಗಿ ಹೇಳ್ಬಿಟ್ಟೆ ನೀನು. ಅಕಸ್ಮಾತ್ ಧಾರವಾಡ ಸರ್ ಬೇರೆ ಟಾಪಿಕ್ ಕೊಟ್ರೆ ಏನಂತ ಬರೀತೀಯ? ಕೊಡ್ಲಿ ಸರ್, ಅದಕ್ಕೂ ಬರಿತೀನಿ. ಅಷ್ಟು ಟ್ಯಾಲೆಂಟಾ? ಹಾ ಮತ್ತೆ ಸರಿ, ಹಾಗಿದ್ರೆ ಈ ಕಾರು ಅನ್ನೋ ಟಾಪಿಕ್ ಕೊಟ್ರೆ ಏನಂತ ಬರೀತೀಯ? ಕಾರು ಹಾ. ಇದು 4 ಚಕ್ರದ ವಾಹನ. ಸರಿ. ಹಿಂದ್ಗಡೆ ಒಂದು ಸ್ಟೆಪ್ನಿ ಅಂತ ಕೊಟ್ಟಿರ್ತಾರೆ. ಹಾ. ಇದಕ್ಕೆ 4 ಡೋರ್ ಇರುತ್ತೆ, 4 ಕಿಟಕಿ ಇರುತ್ತೆ. ಹಾ. ಕಿಟಕಿಯನ್ನು ಇಳಿಸಿದಾಗ ಅಕ್ಕಪಕ್ಕದೆಲ್ಲ ನಾವು ನೋಡಬಹುದು. ಸರಿ. ಹಾಗೆ ಹಸು ಕೂಡ ನೋಡಬಹುದು. ಹಸು ಕಪ್ಪಗಿದ್ದರು ಬೆಳಗಿನ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆ ಕಾಯಿಸಿ ತುಪ್ಪ, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಮತ್ತೆ ಸಗಣಿ ಹಾಕ್ಬೇಡ ನೀನು. ಸರ್ ಇವನ್ಗೆ ಹೀಗೆಲ್ಲ ಹೇಳಿದ್ರೆ ಸರಿ ಹೊಂದಲ್ಲ ಸರ್. ಇವನ್ಗೆ ಒಂದು ಕೆಲಸ ಮಾಡೋ ನೀನು, ಅಲ್ಲಿ ಲೈಟ್ ಕಂಬ ಕಾಣ್ತದಲ್ಲ, ಆ ಲೈಟ್ ಕಂಬದ ಬಗ್ಗೆ ಪ್ರಬಂಧ ಬರೀ. ಲೈಟ್ ಕಂಬ. ಪ್ರತಿ ರಸ್ತೆಯ ತುದಿಯಲ್ಲಿ ಲೈಟ್ ಕಂಬವನ್ನು ನಿಲ್ಲಿಸಿರುತ್ತಾರೆ. ಈ ಲೈಟ್ ಕಂಬದಿಂದ ಪ್ರತಿ ಮನೆಗೂ ವಿದ್ಯುತ್ ಸಂಚಲನವಾಗುತ್ತದೆ. ಈ ಲೈಟ್ ಕಂಬವನ್ನು ತಂತಿಯಿಂದ ಕಟ್ಟಿ ನಿಲ್ಲಿಸಿರುತ್ತಾರೆ. ಕೆಲವರು ಆ ತಂತಿಯ ಮೇಲೆ ಬಟ್ಟೆಯನ್ನು ಒಣಗಿ ಹಾಕುತ್ತಾರೆ. ಇನ್ನು ಕೆಲವರು ಅದಕ್ಕೆ ಹಸುವನ್ನು ಕೊಟ್ಟುತ್ತಾರೆ. ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆ ಕಾಯಿಸಿ ತುಪ್ಪ, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಏನ್ ಸರ್ ಇವನು? ಸರಿ, ಇವನ್ಗೆ ಹಿಂಗೆಲ್ಲ ಹೇಳಿದ್ರೆ ಸರಿ ಹೊಂದಲ್ಲ ಸರ್. ಇವನ್ಗೆ ಒಂದು ಕೆಲಸ ಮಾಡೋ ನೀನು, ಈ ಫ್ಲೈಟ್ ಏರೋಪ್ಲೇನ್ ಬಗ್ಗೆ ಪ್ರಬಂಧ ಬರೆಯೋ ನೀನು. ಏರೋಪ್ಲೇನ್. ಹಾ. ಏರೋಪ್ಲೇನ್ ಅನ್ನು ಕನ್ನಡದಲ್ಲಿ ವಿಮಾನ ಎಂದು ಕರೆಯುತ್ತಾರೆ. ಇದರಿಂದ ನಾವು ದೇಶದಿಂದ ವಿದೇಶಕ್ಕೆ ಪ್ರಯಾಣಿಸಬಹುದು. ಸರಿ. ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡು ಕೆಳಗಡೆ ನೋಡಿದಾಗ ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ. ಸರಿ. ಹಸು ಕೂಡ ಇಷ್ಟೇ ಕಾಣುತ್ತದೆ. ಹಸು ಕಪ್ಪಗಿದ್ದರೂ ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ. ನಿಲ್ಸು, ಬಿಡು ಆ ಹಸು, ಬಿಡು ಅದನ್ನ. ಎಲ್ಲೋದ್ರು ಮತ್ತೆ ಹಸುಗೆ ಬರ್ತೀಯಲ್ಲೋ ನೀನು. ಈ ಭೂಮಿ ಮೇಲಿರೋ ಟಾಪಿಕ್ ಕೊಟ್ರೆ ತಾನೇ ಮತ್ತೆ ಹಸುಗೆ ಬರೋದು ನೀನು. ಒಂದು ಕೆಲಸ ಮಾಡೋ ನೀನು, ಈ ಮಂಗಳ ಗ್ರಹದ ಬಗ್ಗೆ ಬರೆಯೋ ನೀನು. ಮಂಗಳ ಗ್ರಹ. ಮಂಗಳ ಗ್ರಹ. ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ. ಏನು, ಅಲ್ಲಿ ನಿಮ್ ತಾತ ಹೋಗಿ ನೋಡಿ ಬಂದಿದ್ನಾ? ಇಲ್ಲ, ವಿಜ್ಞಾನಿಗಳು ನೋಡಿ ಹೇಳಿದ್ದಾರೆ. ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ. ಅಣ್ಣಿಗೇರಿ ಅಂತ ಅಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಮನುಷ್ಯ ಹೋದ್ರೆ ಒಬ್ನೇ ಹೋಗ್ತಾನ? ಇಲ್ಲ, ಜೊತೆಗೆ ಅವನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ. ಹಾಗೆ ಹಸು ಕೂಡ ಕರ್ಕೊಂಡು ಹೋಗ್ತಾನೆ. ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆ ಕಾಯಿಸಿ ತುಪ್ಪ, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ. ಸಗಣಿಯನ್ನು ತೆಗೆದು ಧರಣಿ ಮಾಡಬಹುದು. ಸಾಕು, ನಿಲ್ಸು. ಏನ್ ಸರ್ ಇವನು ಅಯೋಗ್ಯ ಸರ್. ನನಗೆ ಇವನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಸರ್. ಸರ್ ನೀವೇ ಯಾರಾದರೂ ಒಂದು ಚೆನ್ನಾಗಿರೋ ಟಾಪಿಕ್ ಕೊಡಿ. ಇಲ್ಲ ಅಂದ್ರೆ ನೀನು ಧಾರವಾಡ ಸರ್ ಕಡೆ ಬರೋ. ನೀನು ಧಾರವಾಡ ಸರ್ ಕಡೆ ಬರೋ, ಅಲ್ಲಿ ಅವರೇ ಒಂದು ಚೆನ್ನಾಗಿರೋ ಟಾಪಿಕ್ ಕೊಡ್ತಾರೆ.